Babylon 5. ಭಾರತದ ನಂಬರ್ 1 ಶ್ರೀಮಂತನ ಮೇಲೆ ಲಂಚ ಕೊಟ್ಟಂತ ಆರೋಪ ಇದೆ. ಇದೇ ಸಂಬಂಧವಾಗಿ ಅಮೆರಿಕ ಈತನನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿ ವಾರೆಂಟ್ ಕೂಡ ಜಾರಿ ಮಾಡಿದೆ. ಅದಾನಿ ದೊಡ್ಡ ಉದ್ಯಮಿ, ಶ್ರೀಮಂತ ಉದ್ಯಮಿ ಗೌತಮ್ ಅದಾನಿಗೆ ಲಂಚದ ಮಸಿ ಇದೀಗ ಮೆತ್ಕೊಂಡಿದೆ. ಭಾರತದ ಅಧಿಕಾರಿಗಳಿಗೆ ಸೌರ ಘಟಕಕ್ಕೆ ಸಂಬಂಧಪಟ್ಟಂತೆ 2100 ಕೋಟಿ ರೂಪಾಯಿಗಳನ್ನು ಲಂಚದ ರೂಪದಲ್ಲಿ ಪಾವತಿ ಮಾಡಿರ್ತಕ್ಕಂಥ ಗಂಭೀರ ಆರೋಪವನ್ನು ಇದೀಗ ಗೌತಮ್ ಅದಾನಿ ಫೇಸ್ ಮಾಡ್ತಾ ಇರೋದು. ಅನೇಕ ಕಡೆಗಳೇನಾಗುತ್ತೆ, ಭಾರತದಲ್ಲಿ 2 ಕೋಟಿ 3 ಕೋಟಿ 50 ಲಕ್ಷ 10 ಲಕ್ಷ 20 ಲಕ್ಷ ಲಂಚಗಳಿಗೆ ವರ್ಷಗಟ್ಟಲೆ ಜೈಲಿಡತಕ್ಕಂಥವ್ರಿದ್ದಾರೆ. ಅವ್ರ ಮೇಲೆ ಕೇಸ್ಗಳ ಮೇಲೆ ಕೇಸ್ ಬರ್ತವೆ, ದೂರುಗಳ ಮೇಲೆ ದೂರು ಬರ್ತವೆ. ಗೌತಮ್ ಅದಾನಿ ನೋಡಿ, ಲಂಚದ ಪ್ರಮಾಣ ನಾವು ಹೇಳ್ತಾ ಇರೋದಿಲ್ಲಿ 2100 ಕೋಟಿ 2100 ಕೋಟಿ ಲಂಚನೇ ಕೊಡುವಂಥ ಶಕ್ತಿ ಒಬ್ಬ ಮನುಷ್ಯನಿಗಿದ್ದಾಗ ಇನ್ನು ಎಷ್ಟರ ಮಟ್ಟಿನ ಲಾಭ, ಎಷ್ಟು ಸಾವಿರ ಕೋಟಿಗಳ ಲಾಭ ಆ ಉದ್ಯಮದಲ್ಲಿರಬೇಕು ಅಂತ ಯೋಚನೆ ಮಾಡಿಕೊಳ್ಳಿ. ಲಂಚವೇ 2100 ಕೋಟಿ ಆದಾಗ ಎಷ್ಟು ಪಟ್ಟು ಲಾಭವನ್ನು ಮಾಡಬಹುದು, ಎಷ್ಟು ಪಟ್ಟು ದೊಡ್ಡ ಆದಾಯವನ್ನು ಈ ಮನುಷ್ಯ ಪಡ್ಕೊಳ್ತಾ ಇರಬಹುದು ಅಂತ ಆರೋಪ ಬಂದಿರೋದು ಮಾತಾಡ್ತಾ ಇದ್ದೀನಿ ನಾನೀಗ. ಭಾರತದ ಒಂದಲ್ಲ 5 ರಾಜ್ಯಗಳ ಅಧಿಕಾರಿಗಳಿಗೆ ಲಂಚ ಕೊಟ್ಟಿರ್ತಕ್ಕಂಥ ಆರೋಪ ಇದೀಗ ಗೌತಮ್ ಅದಾನಿ ಮೇಲಿದೆ. ಆರೋಪವನ್ನು ಸಹಜವಾಗಿ ಅದಾನಿಯ ಕಾನೂನು ಸಲಹೆಗಾರರು, ಆ ವ್ಯಕ್ತಿಗಿರ್ತಕ್ಕಂಥ ಲೀಗಲ್ ಟೀಮ್ ನಿರಾಕರಿಸ್ತಾ ಇದೆ. ಇದೆಲ್ಲ ಸುಳ್ಳು. ಅಕ್ರಮ ಏನು ಅಂತ ನೋಡಿದ್ರೆ ನೋಡಿ, ಅದಾನಿ ಕಂಪನಿ ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲಿ ಸೌರಶಕ್ತಿ ಘಟಕ ಸ್ಥಾಪನೆ ಮಾಡುತ್ತೆ. ಈ ಸೌರಶಕ್ತಿ ಘಟಕಗಳಿಂದ ವಿದ್ಯುತ್ ಖರೀದಿ ಮಾಡುವುದಕ್ಕೆ ಬೇರೆ ಬೇರೆ ರಾಜ್ಯಗಳೊಂದಿಗೆ ಒಪ್ಪಂದವನ್ನು ಕೂಡ ಮಾಡಿಕೊಳ್ಳುತ್ತೆ. ಬೇರೆ ಬೇರೆ ಕಡೆ ನಮ್ಮದು ಸೋಲಾರ್ ಪ್ಯಾನಲ್ ಅಳವಡಿಸಿದ್ದೀವಿ, ಸೋಲಾರ್ ಘಟಕಗಳಿವೆ ನಮ್ಮದು, ಇಲ್ಲಿಂದ ವಿದ್ಯುತ್ ಉತ್ಪಾದನೆ ಆಗುತ್ತಲ್ಲ, ಅದನ್ನು ಇಂತಿಂಥ ರಾಜ್ಯಕ್ಕೆ ನಾನು ಮಾರ್ತೀನಿ ಅಂಥೇಳಿ ಆಯಾ ರಾಜ್ಯಗಳೊಂದಿಗೆ ಇವರು ಅಗ್ರಿಮೆಂಟ್ ಕೂಡ ಮಾಡ್ಕೊಳ್ತಾರೆ. ಮಾರುಕಟ್ಟೆ ದರಕ್ಕಿಂತ ಹೆಚ್ಚಿನ ಬೆಲೆಗೆ ವಿದ್ಯುತ್ ಖರೀದಿ ಆಗುವಂತೆ ಮಾಡೋದಕ್ಕೆ ಅಧಿಕಾರಿಗಳಿಗೆ ಲಂಚ. ನೋಡಿ, ಇಲ್ಲಿರೋದು ವಿಚಾರ. ಮಾರ್ಕೆಟಲ್ಲಿ ಒಂದು ಯೂನಿಟ್ಗೆ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಾನು, 5 ರೂಪಾಯಿ ಇತ್ತು ಅಂತ ಅಂದ್ಕೊಳ್ಳೋಣ, ಅಥವಾ 8 ರೂಪಾಯಿ ಇತ್ತು ಅಂತ ಅಂದ್ಕೊಳ್ಳೋಣ. 8 ರೂಪಾಯಿ ಖರೀದಿ ಮಾಡಬಾರ್ದು, 13 ರೂಪಾಯಿಗೆ ನೀವು ಖರೀದಿ ಮಾಡಿ, 12 ರೂಪಾಯಿ ಖರೀದಿ ಮಾಡಿ ಅಂತ ಅದಕ್ಕೆ ಅಧಿಕಾರಿಗಳನ್ನ ಒಪ್ಪಿಸೋದು. ಅವ್ರು ಒಪ್ಕೋಬೇಕಲ್ಲ. ಒಪ್ಕೋಬೇಕಾದ್ರೆ ಏನು ಮಾಡಬೇಕು, ಅವ್ರಿಗೆ 100 ಕೋಟಿ ಲಂಚ ಕೊಡಬೇಕು. ಯಾಕಂದರೆ ಸಾವಿರಾರು ಕೋಟಿಗಳ ಬಿಸ್ನೆಸ್ ಇದು. ಹಾಗಾಗಿ ಇವ್ರೇನು ಮಾಡಿರೋದು, ಅಧಿಕಾರಿಗಳು ಇದಕ್ಕೆ ಒಪ್ಕೊಳ್ಳಿ ಅನ್ನೋ ಒಂದು ಆಧಾರದ ಮೇಲೆಗೆ ಅವ್ರಿಗೆ ಲಂಚ ಕೊಟ್ಟಿರೋದು. ಯಾವ್ಯಾವ ರಾಜ್ಯಕ್ಕೆ ವಿದ್ಯುತ್ ಮಾರ್ತೀವಿ ಅಂತ ಹೇಳಿದ್ದು ಅಂತ ಹೇಳಿದ್ರೆ, ಒಡಿಶಾ, ಆಂಧ್ರ ಪ್ರದೇಶ, ತಮಿಳುನಾಡು, ಛತ್ತೀಸ್ಗಢ, ಕಾಶ್ಮೀರದ ಅಧಿಕಾರಿಗಳಿಗೆ ಗೌತಮ್ ಅದಾನಿ ಲಂಚ ಕೊಟ್ಟಿದ್ದಾರೆ ಅಂತ ಆರೋಪ ಮಾಡ್ತಾ ಇರೋದು. ಈ ಅಕ್ರಮ ಒಪ್ಪಂದದಿಂದ ಅದಾನಿಗೆ ಸಿಗೋದೇನು, ಏನಪ್ಪ ಸಿಗುತ್ತೆ? 2100 ಕೋಟಿ ಲಂಚನೆ ಕೊಟ್ಟ ಮೇಲೆ ಈ ಮನುಷ್ಯನಿಗೆ ಏನಾದರೂ ಸಿಗಬೇಕಲ್ಲ. ಅದಾನಿ ಗ್ರೂಪ್ಗೆ 20 ವರ್ಷಗಳಲ್ಲಿ 16,000 ಕೋಟಿ ರೂಪಾಯಿಗಳ ಆದಾಯ ಸಾಧ್ಯತೆ ಇದೆ. 20 ವರ್ಷದಲ್ಲಿ ವ್ಯಕ್ತಿ 16,000 ಕೋಟಿ ರೂಪಾಯಿಗಳನ್ನು ಆದಾಯವನ್ನಾಗಿ ಮಾಡ್ಕೊಳ್ಬಹುದು ಅಂತ. ವಿದ್ಯುತ್ ಉತ್ಪಾದನೆ ಮಾಡಿದಾಗ ಏನು ಮಾರ್ಕೆಟಲ್ಲಿ ಬೆಲೆ 8 ರೂಪಾಯಿ ಇತ್ತಾ ಒಂದು ಯೂನಿಟ್ಗೆ, 5 ರೂಪಾಯಿ ಇತ್ತಾ, 10 ರೂಪಾಯಿ ಇತ್ತಾ, ಅಷ್ಟಕ್ಕೆ ಮಾರಬೇಕಲ್ವಾ? ಅದು ಬಿಟ್ಬಿಟ್ಟು ಹೆಚ್ಚಿನ ಬೆಲೆಗೆ ನೀವು ಮಾರಾಟ ಮಾಡಿಕೊಂಡಾಗ ಸಹಜವಾಗಿ ಆದಾಯ ಬಂದೇ ಬರುತ್ತೆ. ಇದಕ್ಕೆ ಅಧಿಕಾರಿಗಳನ್ನ ಒಪ್ಪಿಸುವ ಸಲುವಾಗಿ 2100 ಕೋಟಿ ಲಂಚ ಕೊಟ್ಟಿದ್ದು ಅಂತ ಆರೋಪ. 2021ರಲ್ಲಿ 5 ರಾಜ್ಯಗಳೊಂದಿಗೆ ಒಪ್ಪಂದ ಮಾಡಿಕೊಳ್ಬೇಕಾದ್ರೆ ಅಧಿಕಾರಿಗಳಿಗೆ ಲಂಚ ಕೊಟ್ಟಿರ್ತಕ್ಕಂಥ ಆರೋಪ ಇದೆ. ಇದು ಈ ಹಗರಣಕ್ಕೆ ಸಂಬಂಧಪಟ್ಟಂತೆ 2022ರಲ್ಲಿ ಇನ್ವೆಸ್ಟಿಗೇಷನ್ ಆಗುತ್ತೆ. 1 ಮೆಗಾವ್ಯಾಟ್ ಖರೀದಿಗೆ 25 ಲಕ್ಷ ರೂಪಾಯಿ ಲಂಚವನ್ನು ಕೊಡಲಾಗಿದೆ. ಯಾವುದೋ ಒಂದು ರಾಜ್ಯ 1 ಮೆಗಾವ್ಯಾಟ್ ನಾನು ಖರೀದಿಗೆ ಒಪ್ಕೊಳ್ತೀನಿ ಅಂತ ಹೇಳಿದ್ರೆ, ಒಪ್ಪುವಂತೆ ಮಾಡುವ ಸಲುವಾಗಿ ಅದರಲ್ಲಿ ಭಾಗಿಯಾಗುವ ಅಧಿಕಾರಿಗಳಿಗೆ 1 ಮೆಗಾವ್ಯಾಟ್ ಈಸ್ ಈಕ್ವಲ್ ಟು 25 ಲ್ಯಾಕ್ ಬ್ರೈಬ್ ಅಂತ. ನೀನು 1 ಮೆಗಾವ್ಯಾಟ್ಗೆ ಒಪ್ಪಿಸಿದ್ರೆ ನನಗೆ 25 ಲಕ್ಷ ರೂಪಾಯಿ ಲಂಚ ಕೊಡ್ತೀನಿ ಅಂತ. 10ಕ್ಕೆ ನೀನು ಒಪ್ಪಿಸ್ತೀಯಾ, 10 ಮೆಗಾವ್ಯಾಟ್ ಖರೀದಿಗೆ ಒಪ್ಪಿಸ್ತೀಯ ನೀನು, ತಗೋ 2.5 ಕೋಟಿ. 20 ಮೆಗಾವ್ಯಾಟ್ಗೆ ಒಪ್ಪಿಸ್ತೀಯ ನೀನು, ತಗೋ 5 ಕೋಟಿ ಲಂಚ. ಈ ಥರ ಲೆಕ್ಕದಲ್ಲಿ 1 ಮೆಗಾವ್ಯಾಟ್ಗೆ 25 ಲಕ್ಷ ರೂಪಾಯಿ ಲಂಚವನ್ನು ಕೊಡಲಾಗಿದೆ ಅಂತ ಆರೋಪ. ಒಟ್ಟು 8 ಗಿಗಾವ್ಯಾಟ್ ವಿದ್ಯುತ್ ಖರೀದಿಗೆ ಒಪ್ಪಂದವನ್ನು ಅದಾನಿ ಕಂಪನಿ ಮಾಡಿಕೊಂಡಿತ್ತು. ಪರಿಣಾಮ ಏನಾಗುತ್ತೆ ಈಗ? ಅದಾನಿ ಕಂಪನಿಯ ವರ್ಚಸ್ಸಿನ ಮೇಲೆ ಜಾಗತಿಕ ಪರಿಣಾಮ ಬೀರುತ್ತೆ. ಇಲ್ಲೇನಾಗಿದೆ, ಈ ಘಟಕ ಮಾಡ್ತೀನಿ, ಈ ಕಡೆ ಈ ಘಟಕದಿಂದ ಉತ್ಪಾದಿಸಲ್ಪಡುವ ವಿದ್ಯುತ್ ಖರೀದಿಗೆ 5 ರಾಜ್ಯಗಳೊಂದಿಗೆ ಒಪ್ಪಂದ ಮಾಡಿಕೊಂಡು ಆ ಒಂದು ಒಪ್ಪಂದವನ್ನು ಒಪ್ಪಿಕೊಳ್ಳುವ ಸಲುವಾಗಿ 100 ಕೋಟಿ ಲಂಚ ಕೊಟ್ಟಿರೋದಿಲ್ಲಿ. 2100 ಕೋಟಿವರೆಗೂ ಲೆಕ್ಕ ಹಾಕೊಂಬಿಡಿ. ಅಲ್ಲಿಗೆ 2100 ಕೋಟಿಯಲ್ಲಿ ಇವರು 1 ಮೆಗಾವ್ಯಾಟ್ಗೆ 25 ಲಕ್ಷದ ಲೆಕ್ಕದಲ್ಲಿ ಎಷ್ಟು ಮೆಗಾವ್ಯಾಟ್ಗಳನ್ನು ಉತ್ಪಾದನೆ ಮಾಡೋಕ್ಕೆ ಇವ್ರಿಗೆ ಶಕ್ತಿ ಇತ್ತು ಅಂಥೇಳಿ 2100 ಕೋಟಿ ಲಂಚ ಹೋಗಿದೆ ಅಲ್ವಾ. ಈ ಲಂಚ ಹೋಯಿತು, ಆಯಿತು. ಘಟಕ ಸ್ಥಾಪನೆಗೆ ಹಣ, ಘಟಕ ಸ್ಥಾಪನೆ ಆಗಬೇಕಲ್ರಿ. ಈ ಮನುಷ್ಯ ಹಾಕಬೇಕು ದುಡ್ಡು, ಇವ್ರ ಕಂಪನಿಯಿಂದ ಹಾಕಬೇಕು.
ಇಲ್ಲ ಪಬ್ಲಿಕ್ಕಿಂದ ತೆಗಿಬೇಕು. ಇಲ್ಲೇನು ಮಾಡೋದು, ವಿಷಯ ಏನು, ಅಮೆರಿಕ ಯಾಕಪ್ಪ ಎಂಟ್ರಿ ಆಯ್ತು ಇಲ್ಲಿ ಅಂತ ನೋಡಿದ್ರೆ, ಈ ಅದಾನಿಗೆ ಹಣ ಸಂಗ್ರಹ ಮಾರುಕಟ್ಟೆಯಿಂದ ಅಸಾಧ್ಯ ಆಯಿತು. ಮಾರ್ಕೆಟಿಂದ ಇಷ್ಟು ದೊಡ್ಡ ಮಟ್ಟದಲ್ಲಿ ಹಣ ಸಂಗ್ರಹ ಕಷ್ಟ ಆಯಿತು. ನಾನು ಸೌರ ಘಟಕ ಮಾಡ್ತಾ ಇದ್ದೀನಿ, ನನಗೆ ಹಣ ಕೊಡಿ, ಶೇರಿಗೆ ಬನ್ನಿ ಅಂತ ಹೇಳಿದ್ರೆ ಅಷ್ಟೊಂದು ಅಸಾಧ್ಯ ಇತ್ತು. ಬಂಧನ ವಾರೆಂಟ್ನ ಕಾರಣಕ್ಕೆ ಇದೀಗ ವಿದೇಶ ಪ್ರವಾಸ ಕೂಡ ಕಷ್ಟ ಆಗ್ತಾ ಇದೆ. ಭಾರತದಲ್ಲೂ ವಿವಿಧ ರಾಜ್ಯಗಳಲ್ಲಿ ಹೂಡಿಕೆ ಮೇಲೆ ಇದು ಪರಿಣಾಮ ಬೀರ್ತಾ ಇದೆ. ಇದಕ್ಕೆ ಅಮೆರಿಕ ಕಾಂಟ್ಯಾಕ್ಟ್ ಏನು ಅಂತ ಹೇಳಿದ್ರೆ, ಅಮೆರಿಕದಿಂದ ಕೆಲ ಜನಗಳನ್ನು ಅಲ್ಲಿಯೂ ಕೂಡ ಬಂಡವಾಳವನ್ನು ಎತ್ತಿದ್ದಾರೆ ಇವರು ಅಂತ. ಘಟಕ ಸ್ಥಾಪನೆ ಮಾಡ್ತೀನಿ ಅಂಥೇಳಿ ಅಮೆರಿಕದಲ್ಲೂ ಹಣ ಇವರು ತಗೊಂಡಿದ್ದಾರೆ ಅಂತ ಆರೋಪ ಇದೆಯಲ್ಲ, ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಅಮೆರಿಕ ಕೆರಳಿ ಕೆಂಡವಾಯಿತು. ನಮ್ಮ ದೇಶದ ದುಡ್ಡನ್ನು ಈ ಥರದ ಇವರು ಲಂಚಕ್ಕೆ ಇನ್ನೊಂದಕ್ಕೆ ಘಟಕಕ್ಕೆ ಬಳಸ್ಕೊಂಡು ಇದರಲ್ಲಿ ಅವ್ಯವಹಾರ ಮಾಡಿದ್ದಾರೆ ಅಂತ ಏನು ಮಾಡಿದ್ರು, ಕೇಸ್ ಹಾಕಿದ್ರು. ಕೇಸ್ ಹಾಕಿದ ಮೇಲೆ ಇದೀಗ ಅದಾನಿಗೆ ಅರೆಸ್ಟ್ ವಾರೆಂಟ್ ಆಯಿತು. ಅರೆಸ್ಟ್ ಹಿಂದೆ ಹಿಂಡನ್ಬರ್ಗ್ ವರದಿ ಕೂಡ ಬಂದಿತ್ತು. ಈ ಥರದ್ದು ಇವರು ಶೇರ್ ಮಾರ್ಕೆಟಲ್ಲಿ ಕೆಲವು ಶೆಲ್ ಕಂಪನಿಗಳ ಮೂಲಕವಾಗಿ ಎಂಕಾ, ನಾಣಿ, ಸೀನಾ ಅಂತ ಬೇರೆ ಬೇರೆ ದೇಶಗಳಲ್ಲಿ ಒಂದು 25-50 ಕಂಪ್ನಿ ಮಾಡಿಬಿಡೋದು. ಅದಕ್ಕೆ ಬೇರೆ 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 ಮಾರ್ಗಗಳಲ್ಲಿ ಇವ್ರದ್ದೇ ಹಣ ಇರುತ್ತೆ, ಯಾವೊಂದು ಹೆಸರು ಬೇನಾಮಿ, ಆ ಹೆಸರಿಂದ ಇನ್ವೆಸ್ಟ್ ಮಾಡಿಸೋದು, ಇವರೇ ದುಡ್ಡು ಹಾಕ್ಸೋದು, ಇವರೇ ಶೇರನ್ನು ಅಪ್ ಮಾಡೋದು, ಕೊನೆಗೆ ಇವರೇ ಬೇಕಾದಾಗ ಲಾಭ ಬಂದ ತಕ್ಷಣ ಫುಲ್ಲು ವಿತ್ಡ್ರಾ ಮಾಡಿಬಿಡೋದು. ಜನ ಶೇರ್ ಮೇಲೆ ಹೋಗ್ತಾ ಇದೆ, ಮೇಲೆ ಹೋಗ್ತಿದೆ, 25 ರೂಪಾಯಿ ಹೋಯಿತು, 50 ರೂಪಾಯಿ ಹೋಯಿತು, 100 ರೂಪಾಯಿ ಹೋಯಿತು, 5% ಜಾಸ್ತಿ ಆಯಿತು, 10% ಜಾಸ್ತಿ ಆಯಿತು, ಏನು ಮಾಡ್ತಾರೆ ಜನ, ಅವರು ದುಡ್ಡು ಹಾಕೋಕ್ಕೆ ಶುರು ಮಾಡ್ತಾರೆ. ದುಡ್ಡು ಹಾಕ್ತಾ ಹೆಚ್ಚಿನ ಜನ ಅದರಲ್ಲಿ ಇನ್ವಾಲ್ವ್ ಆಗ್ತಾರಲ್ಲ, ಇನ್ವಾಲ್ವ್ ಆಗ್ತಾ ಇದ್ದಂತೆ ಏನು ಮಾಡಿಬಿಡೋದು, ಆಲ್ ಆಫ್ ಅ ಸಡನ್ ಅವರ ಒಂದು ಅಮೌಂಟನ್ನು ವಾಪಸ್ ತೊಗೊಂಬಿಡೋದು. ಏಕಾಏಕಿ 100 ರೂಪಾಯಿ, 150, 200 ಇಷ್ಟು ರೂಪಾಯಿಗಳವರೆಗೂ ಶೇರ್ ಬಿದ್ದು ಹೋಗುತ್ತಲ್ಲ, ಕಾಮನ್ ಮ್ಯಾನ್ಗೆ ಲಾಸ್ ಅದು. ಇದೇ ವರದಿಯನ್ನು ಜೊತೆಗೆ ಇದರಲ್ಲಿ ಸೆಬಿ ಮುಖ್ಯಸ್ಥರು ಇದ್ದಾರೆ. ಇದರಲ್ಲಿ ಯಾವ ವ್ಯಕ್ತಿ ಭಾರತದ ಷೇರು ಮಾರುಕಟ್ಟೆಯನ್ನು ಅದರಲ್ಲಾಗ್ತಕ್ಕಂಥ ಅವ್ಯವಹಾರಗಳು ತಪ್ಪಿಸಬೇಕು, ಅದ್ರ ಮೇಲೆ ನಿಗಾ ಇಡಬೇಕು, ಗಮನಿಸಬೇಕು, ಯಾರಿಗೂ ಮೋಸ ಆಗದಂಗೆ ನೋಡ್ಕೊಳ್ಬೇಕು ಅಂತ ಒಂದು ಹುದ್ದೆಯಲ್ಲಿ ಕೂರಿಸಿರ್ತಾರಲ್ಲ, ಅವ್ರದ್ದು ಶಾಮೀಲ್ ಇದರಲ್ಲಿದೆ ಅಂತ ಕೂಡ ಆರೋಪ ಬಂತು. ಇದು ಹಾಗಾಗಲಿಲ್ಲ, ಹೀಗಾಗಲಿಲ್ಲ ಅಂತ ಕಿರ್ಚಾಡಿದ್ದೆ, ಮಾತಾಡಿದ್ದೆ. ಈಗ ನೋಡಿ, ಇದೇ ಸೌರ ಘಟಕಕ್ಕೆ ಸಂಬಂಧಪಟ್ಟಂತೆ ಇಷ್ಟು ದೊಡ್ಡ ಒಂದು ಆರೋಪವನ್ನು ಗೌತಮ್ ಅದಾನಿ ಫೇಸ್ ಮಾಡ್ತಾ ಇದ್ದಾರೆ. ಇದೀಗ ತನಿಖೆ ಸಾಧ್ಯತೆ ಇದೆ. ಬೇರೆ ರಾಜ್ಯಗಳು ಅಲರ್ಟ್ ಆದವು. ಈಗ ಇಂಥ 2100 ಕೋಟಿ, 2100 ಕೋಟಿ ರೀ, 5 ಕೋಟಿ, 20 ಕೋಟಿ, 30 ಕೋಟಿ ಇದ್ದರೆ ಅಂತ ಮಾತಾಡ್ತಾರೆ. ಆ ತನಿಖೆ ಮಾಡಿಸಿ, ಇದು ಇಡಿ ತನಿಖೆ ಆಗಬೇಕು, ಇದು CBI ತನಿಖೆ ಆಗಬೇಕು, ಇದು ಲೋಕಾಯುಕ್ತ ತನಿಖೆ ಮಾಡಬೇಕು ಎಲ್ಲ ಮಾತಾಡ್ತಾರಲ್ಲ. ಇದೀಗ ನೋಡಿದ್ರೆ 2100 ಕೋಟಿ ಇಷ್ಟು ಒಂದು ಲಂಚ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತದಲ್ಲಿ ಯಾರೂ ತುಟುಕ್ ಅಂತ ಇಲ್ಲ. ಇಂಟ್ರೆಸ್ಟಿಂಗ್, ತುಂಬ ಆಸಕ್ತಿ ಅಲ್ವಾ ಇದು? ಲೋಕಾಯುಕ್ತ ತನಿಖೆ ಆಗಲಿ, ಇಡಿ ತನಿಖೆ ಆಗಲಿ, CBI ತನಿಖೆ ಆಗಲಿ, ಜೈಲಿಗೆ ಹಾಕಿ ಮಾತಾಡ್ತಾರೆ ಅಲ್ವಾ? ಇಲ್ಲಿ ಗೌತಮ್ ಅದಾನಿ ಮೇಲೆ ಯಾರೂ ಮಾತಾಡ್ತಾ ಇಲ್ಲ. ತನಿಖೆ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ರಾಜ್ಯಗಳಲ್ಲಿಯೂ ಕೂಡ ತನಿಖೆಗೆ ಆಗ್ರಹಿಸಿದ್ದಾರೆ ಕಾಂಗ್ರೆಸ್ ನಾಯಕರು. ಅಮೆರಿಕದಲ್ಲಿ ಯಾಕಪ್ಪ ಕೇಸ್ ಬಂತು? ಅದಾನಿ ಗ್ರೀನ್ ಎನರ್ಜಿಯಲ್ಲಿ ಅಮೆರಿಕ ಕಂಪನಿಗಳು ಹಣ ಹೂಡಿಬಿಟ್ಟಿವೆ. ಅದಾನಿ ಗ್ರೀನ್ ಎನರ್ಜಿ ಮಾಡ್ತೀವಿ ಅಂತ ಹಣ ಅಲ್ಲೂ ಕೂಡ ಎತ್ತಿದ್ದಾರೆ. ಅಮೆರಿಕದ ಬ್ಯಾಂಕ್ಗಳಿಂದ ಅದಾನಿಯ ಈ ವಿದ್ಯುತ್ ಘಟಕ ಇದೆಯಲ್ಲ, ಇದಕ್ಕೆ ಸಾಲ ಪಡ್ಕೊಂಡಿದ್ದಾರೆ. ಗ್ರೀನ್ ಅಂದರೆ ಇದೇನೆ, ಈ ಎನರ್ಜಿನೇ. ಅದಕ್ಕೆ ಯಾವುದೇ ರೀತಿ ಕಲ್ಲಿದ್ದಲು ಬಳಸಲ್ಲ, ನಾವು ಸೂರ್ಯನ ಶಕ್ತಿ ಬಳಸ್ಕೊಳ್ತೀವಿ, ಅರ್ಥ ಆಯ್ತಾ? ನಾವು ನೀರಿನಿಂದ ಹೈಡ್ರೋ ಪವರ್ ಅದನ್ನು ಉತ್ಪಾದನೆ ಮಾಡಲ್ಲ, ನಾವು ಪ್ರಕೃತಿಯಿಂದ ಪಡ್ಕೊಳ್ತೀವಿ. ಗ್ರೀನ್ ಎನರ್ಜಿ ಇದು, ನಮಗೆ ಸಾಲ ಕೊಡಿ ಅಂತ ಅಮೆರಿಕದ ಬ್ಯಾಂಕ್ಗಳಿಂದನೂ ಕೂಡ ಈ ಘಟಕವನ್ನು ತೋರಿಸ್ಬಿಟ್ಟು ಸಾಲ ಎತ್ತಿದ್ರು. ಈ ಅವ್ಯವಹಾರದಲ್ಲಿ ಭ್ರಷ್ಟಾಚಾರ ನಡೆದಿಲ್ಲ ಅಂಥೇಳಿ ಮುಚ್ಚಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಇಲ್ಲೆಲ್ಲೂ ಭ್ರಷ್ಟಾಚಾರ ಮಾಡಿಲ್ಲ ಅಂತ ಅಲ್ಲಿ ಹೇಳಿದ್ದಾರೆ. ಅಕ್ರಮದ ಬಗ್ಗೆ ಅಮೆರಿಕ ಕಾನೂನು ಇಲಾಖೆಯಿಂದ ಕೋರ್ಟ್ಗೆ ವರದಿ ಹೋಗಿದೆ. ಏನಂತ? ಇಲ್ಲಿ ಅಕ್ರಮ ಆಗಿರೋದು ನಿಜ, ಈ ಥರದ್ದು ಲಂಚ ಕೊಟ್ಟಿರೋದು ನಿಜ, ಅಮೆರಿಕದ ಹಣ, ಅಮೆರಿಕದ ಬ್ಯಾಂಕ್ಗಳ ಹಣ, ಕೆಲ ಉದ್ಯಮಿಗಳ ಹಣ ಈ ಕಡೆಗೆ ಹರಿದು ಹೋಗ್ತಾ ಇದೆ, ಹುಷಾರು ಅಂತ ವರದಿ ಕೊಟ್ಟ ಮೇಲೆ ಏನಾಯಿತು, ಅಮೆರಿಕದ ನ್ಯೂಯಾರ್ಕ್ ಕೋರ್ಟ್ನಲ್ಲಿ ಕೇಸ್ ದಾಖಲಾಯಿತು. ಕೋಡ್ ನೇಮ್ನಲ್ಲಿ ಎಲ್ಲ ಕೋಡ್ ವ್ಯವಹಾರಗಳು, ನಾವಾಗಲೇ ಹೇಳಿದ್ನಲ್ಲ, ಎಂಕಾ, ನಾಣಿ, ಸೀನಾ ಶೆಲ್ ಕಂಪನಿಗಳು. ಅದೇ ಹಿಂದೆ ಹಿಂಡನ್ಬರ್ಗ್ ವರದಿಯಲ್ಲಿ ಬಂದಿದ್ದದ್ದು ಇದೆ. ಅದರ ಸಾರಾಂಶವನ್ನು ಕೆಲವು ಶಬ್ದಗಳನ್ನು ನಾನು ಹೇಳಿ ಮುಗಿಸ್ತೆ ಅಷ್ಟೇ. ಸವಿಸ್ತಾರವಾಗಿದೆ ಅದು. ಚೀನಾ ಹೆಂಗೆ ಲಿಂಕ್ ಆಗುತ್ತೆ ಇದರಲ್ಲಿ, ಬೇರೆ ಬೇರೆ ದೇಶಗಳು ಹೆಂಗೆ ಲಿಂಕ್ ಆಗ್ತವೆ, ಅಲ್ಲಿನ ಕಂಪನಿಗಳು, ಅಲ್ಲಿ ಹುಡುಕಿದ್ರೆ ನಿಮ್ಗೆ ಅಡ್ರೆಸ್ ಕೂಡ ಸಿಗಲ್ಲ ಅಲ್ಲಿ. ಸುಮ್ಮನೆ ಹೆಸರಿಗೆ ಅಲ್ಲಿ ಮಾಡಿದ್ರು, ಅಲ್ಲಿಂದ ಹೂಡಿಕೆ ಆಯಿತು, ಇಲ್ಲಿಂದ ಹೂಡಿಕೆ ತೋರಿಸೋದು ಎಲ್ಲ ಇವ್ರದೇ ಹಣ ಆದರೆ ಟ್ಯಾಕ್ಸ್ ಎಲ್ಲ ತೋರಿಸ್ಬೇಕಾಗುತ್ತಲ್ಲ. ಬೇರೆ ಬೇರೆ ಕಂಪ್ನಿಯಿಂದ ತೋರಿಸ್ಬಿಟ್ರೆ, ಯಾರ್ಯಾವುದು ತೋರಿಸ್ಬಿಟ್ಟಾಗ ಹಾಕೋದು ಈಸಿ, ತೆಗಿಯೋದು ಈಸಿ, ಲಾಭ ಮಾಡ್ಕೊಳ್ತಾರೆ. ಭಾರತದ ಹಣ ಇನ್ಯಾವ್ಯಾವುದು ದೇಶಗಳಿಗೆ ಹರಿದು ಹಂಚಿ ಹೋಗುತ್ತೆ. ಕೋಡ್ ಸಂಖ್ಯೆಗಳಲ್ಲಿ, ಕೋಡ್ ಹೆಸರುಗಳಲ್ಲಿ ವ್ಯವಹಾರ ಆಗಿದೆ. ಇಡೀ ಹಗರಣದಲ್ಲಿ ಲಂಚ ಪಾವತಿಯ ಮಾಹಿತಿಯನ್ನು ಇಲ್ಲಿ ವಿನೀನ್ ಜೈನ್ ಸಂಗ್ರಹ ಮಾಡಿದ್ದಾರೆ. ಅದಾನಿ ಗ್ರೀನ್ ಎನರ್ಜಿ ಕಂಪನಿಯ CEO. ನೋಡಿ, ಇಲ್ಲಿ ಈ ಒಂದು ವಿಚಾರದಲ್ಲಿ ವಿನೀನ್ ಜೈನ್
ಅದಾನಿ ಗ್ರೀನ್ ಎನರ್ಜಿ ಕಂಪನಿಯ CEO, ತನ್ನ ಮೊಬೈಲ್ನಲ್ಲಿ ಫೋಟೋ ಮೂಲಕ ಈ ಎಲ್ಲ ವಿಚಾರಗಳನ್ನು ಕೂಡ ವಿನೀತ್ ಜೈನ್ ಸಂಗ್ರಹಿಸಿದ್ದು. ಆರೋಪಿಗಳು ಲಂಚ ಪಾವತಿ ಮಾಡುವ ವೇಳೆಯಲ್ಲಿ ಗಣ್ಯರ ಹೆಸರನ್ನು ಕೋಡ್ ನೇಮ್ಗಳ ಮೂಲಕ ಬಳಕೆ ಮಾಡಿದ್ದಾರೆ. ಗೌತಮ್ ಅದಾನಿಗೆ SAG, ಸೂಪರ್ ಅಗ್ರಿಗೇಟರ್, ನ್ಯೂಮೆರೋ ಉನೋ, ದ ಬಿಗ್ ಮ್ಯಾನ್ ಕೋಡ್, ಜೈನ್ ಅವರನ್ನು ವಿ, ಸ್ನೇಕ್, ನ್ಯೂಮೆರೋ -1 ಅಂತ ಎಲ್ಲ ಈ ಕೋಡ್ ನೇಮ್ಗಳನ್ನು ಬಳಸ್ಕೊಂಡು ಏನು ಮಾಡಿದ್ದಾರೆ, ಲಂಚದ ವ್ಯವಹಾರಗಳಿಲ್ಲಾಗಿದೆ ಅಂತ ಆರೋಪ ಇದೆ. ಆದರೆ ಇಲ್ಲಿವರೆಗೂ ಯಾರನ್ನೂ ಅರೆಸ್ಟ್ ಮಾಡದಂತೆ ಕಾಣಿಸ್ತಾ ಇಲ್ಲ. ದೇಶದಲ್ಲಿ ED, CBI, ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಲೋಕಾಯುಕ್ತ, ಪೊಲೀಸರು ಯಾರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಯಿ ಬಿಟ್ಟಂಗಿಲ್ಲ. मगर इन्वेस्टिगेशन अदानी जी से शुरू होगी और जब तक अदानी जी अरेस्ट नहीं होंगे तब तक क्रेडिबल बात नहीं बनेगी. तो शुरुआत वहां से है. अदानी जी को अरेस्ट कीजिए, उनका इंटेरोगेशन कीजिए और फिर जो भी इसमें इन्वॉल्व है पकड़िए. और एंड में मैं आपको बता रहा हूं, नरेंद्र मोदी जी का नाम निकलेगा, क्योंकि बीजेपी की पूरी फंडिंग, पूरा फंडिंग स्ट्रक्चर इस व्यक्ति के हाथ में है. इसीलिए प्रधानमंत्री चाहे भी कुछ नहीं कर सकते हैं. एक प्रकार से अदानी जी ने हिंदुस्तान को हाईजैक कर लिया है. हिंदुस्तान अदानी जी के ग्रिप में है. इसलिए उनके हिंदुस्तान के एयरपोर्ट्स, पोर्ट्स, डिफेंस इंडस्ट्री, ये पार्टनरशिप है. एक तरफ नरेंद्र मोदी जी और एक तरफ अदानी जी. और मैं आपको यहां कह रहा हूं कि नरेंद्र मोदी जी अदानी को अरेस्ट नहीं कर सकते हैं. कैपेबिलिटी नहीं है हिंदुस्तान के प्रधानमंत्री की कि वो अदानी जी को अरेस्ट करें, क्योंकि जिस दिन उन्होंने अदानी जी को अरेस्ट किया उस दिन वो भी जाएंगे. हाँ संजीव, जहां भी करप्शन ಅದಾನಿ ಅವ್ರನ್ನ ಇವ್ರು ಯಾರು ಅರೆಸ್ಟ್ ಮಾಡೋಕ್ಕಾಗಲ್ಲ. ನರೇಂದ್ರ ಮೋದಿ ಅವರು ಇವ್ರನ್ನ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ, ಅದಾನಿಜಿ ಅವರನ್ನು ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ಅಂತೇಳಿ ರಾಹುಲ್ ಗಾಂಧಿ ಅವರು ಕೇಳ್ತಾ ಇದ್ದಾರೆ. ಒಂದು ಹಂತಕ್ಕೆ ಹಿಂದೂಸ್ತಾನವನ್ನೇ ಈ ಅದಾನಿ ಹೈಜಾಕ್ ಮಾಡಿಬಿಟ್ಟಿದ್ದಾರೆ. ಪೋರ್ಟ್ಗಳು ಇವ್ರ ಕೈನಲ್ಲಿದೆ, ಬಂದರುಗಳು, ಏರ್ಪೋರ್ಟ್ ಇವ್ರ ಕೈನಲ್ಲಿದೆ, ಬಿಸ್ನೆಸ್ ಇವ್ರ ಕೈನಲ್ಲಿದೆ, ಡಿಫೆನ್ಸ್ ಇವ್ರ ಕೈನಲ್ಲಿದೆ. ಇಡೀ ನರೇಂದ್ರ ಮೋದಿಯವ್ರಿಗೋ ಇನ್ನೊಬ್ರಿಗೋ ಮತ್ತೊಬ್ರಿಗೋ ಈ ಹಣಕಾಸಿನ ಸ್ಟ್ರಕ್ಚರ್ ಇದೆಯಲ್ಲ, ಆ ಒಂದು ರಚನೆ ಇದೆಯಲ್ಲ, ಸಂರಚನೆ ಇದೆಯಲ್ಲ, ಈ ರಚನೆನ ಹ್ಯಾಂಡಲ್ ಮಾಡ್ತಿರೋದೇ ಅದಾನಿ. ದೊಡ್ಡ ಮಟ್ಟದ ಹೂಡಿಕೆ ಇದೆ ಅವರೆಲ್ಲ ಕಡೆಗಳಲ್ಲಿಯೂ ಕೂಡ. ಹಾಗಾಗಿ ಇವ್ರನ್ನ ಇವರು ಅರೆಸ್ಟ್ ಮಾಡಲ್ಲ. ಯಾಕೆ ಮಾಡಬಾರ್ದು ಇವ್ರನ್ನ ಅರೆಸ್ಟು? ಇಂಥೆಲ್ಲ ಆರೋಪಗಳು ಬಂದ ಹೊರತಾಗಿಯೂ ಗೌತಮ್ ಅದಾನಿ ಅವರನ್ನು, ಅದಾನಿ ಜಿ ಅವರನ್ನು ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ಅಂತ